ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಮಂತ್ರಿ ಸ್ಥಾನ ಸಿಗುವಂತೆ ದೇವರಲ್ಲಿ ಪ್ರಾರ್ಥನೆ. ಕೆಸಿವಿ ಅಭಿಮಾನಿಗಳಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಕೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯುವ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ನೀಡುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಚಿತ್ರದುರ್ಗವು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂತಹ ಜನಮೆಚ್ಚಿದ ನಾಯಕ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ದರ್ಜೆಯಲ್ಲಿ ಸಚಿವ ಸ್ಥಾನ ದೊರಕಲಿ ಎಂದು ಕೆಸಿವಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಬಡಂಖಾನ್ ಮಸೀದಿಯಲ್ಲಿ ಸೋಮವಾರ ಕೆಸಿಬಿ ಅಭಿಮಾನಿಗಳು ವತಿಯಿಂದ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಸಚಿವ ಸ್ಥಾನ ಸಿಗಲೆಂದು ದೇವರ ಮೊರೆ ಹೋಗಿದ್ದಾರೆ. ಚಿತ್ರದುರ್ಗ ನಗರವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಶಾಸಕರು ಈಗಾಗಲೇ ಸಾಕಷ್ಟು ಸರ್ಕಾರದಿಂದ ಅನುದಾನವನ್ನು ಬಳಸುತ್ತಾ ಚಿತ್ರದುರ್ಗ ನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಬಳಿ ನೇರವಾಗಿ ವಿಶೇಷ ಅನುದಾನವನ್ನು ತಂದು ಕೆಲಸ ಮಾಡುವ ಸಾಮರ್ಥ್ಯ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಇದೆ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ 7 ಸುತ್ತಿನ ಕಲ್ಲಿನ ಕೋಟೆಯ ಪ್ರಸಿದ್ಧತೆಯನ್ನ ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕನಸನ್ನ ಹೊಂದಿದ್ದಾರೆ. ಹಾಗಾಗಿ ಕೆಲಸ ಮಾಡುವ ವ್ಯಕ್ತಿಗೆ ಸಚಿವ ಸ್ಥಾನ ಸಿಕ್ಕಾಗ ಮಾತ್ರ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿಯಾಗಲು ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಹಾಗಾಗಿ ಶಾಸಕರಿಗೆ ಮಂತ್ರಿ ಸ್ಥಾನ ದೊರಕಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂದರು. ಕೆಸಿವಿ ಅಭಿಮಾನಿ ಮೊಹಮ್ಮದ್ ವಾಸಿಂ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆಯ ಹಲವು ತಾಲೂಕಿನ ಹಿರಿಯ ಶಾಸಕರು ಇದ್ದಾರೆ. ಆದರೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರು ಯುವಕರಾಗಿದ್ದು ಕ್ಷೇತ್ರದ ವಿವಿಧೆಡೆ ಮಿಂಚಿನಂತೆ ಓಡಾಡ್ತಾ ಇದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಹಲವು ಭಾಗಗಳಲ್ಲಿ ಈಗಾಗಲೇ ಅಭಿವೃದ್ಧಿಗಳ ಭೂಮಿ ಪೂಜೆಯನ್ನ ನೆರವೇರಿಸುತ್ತಿದ್ದಾರೆ. ಇವುಗಳ ಜೊತೆಗೆ ಚಿತ್ರದುರ್ಗದ ಬದಲಾವಣೆಯ ಕನಸನ್ನ ಹೊತ್ತು ಸಾಗ್ತಾ ಇರುವ ಶಾಸಕರು ನಮ್ಮ ಜೊತೆಗಿರುವುದು ಹೆಮ್ಮೆಯಾದ ವಿಚಾರ. ಹಾಗಾಗಿ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಕ್ಷಯ್ ಕಟಾರೆ, ಕವಾಡಿಗರಹಟ್ಟಿ ಜಗದೀಶ್ ದೇವ, ರತ್ನ ಮಂಜು, ಇಮ್ತಿಯಾಜ್, ವಿಜಯ್, ಅಕ್ಷಯ್, ಮದಕರಿಪುರ, ನವೀನ್, ಸಂತು, ವಿಜಯ್, ನಂದು, ರಮೇಶ್, ಗೋವಿಂದಪ್ಪ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಭವನ್ ಟಿವಿ, ಚಿತ್ರದುರ್ಗ. ಬ್ಯೂರೋ ರಿಪೋರ್ಟ್ ಹರೀಶ್, ಎನ್ಕೆಎಸ್ ಟಿವಿ4 ಚಿತ್ರದುರ್ಗ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಇಲ್ಲಿ ಅಹಮದ್ ಶಾ ವಲಿ ಬಾಬಾ ಸರ್ಕಾರ ಅವರ ಸಾನ್ನಿಧ್ಯದಲ್ಲಿ ಬಂದು ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಏನು ವಿಚಾರ ಅಂತಂದರೆ ಇವತ್ತು ನಮ್ಮ ಕೆಸಿ ವೀರೇಂದ್ರ ಪಪ್ಪಿ ಶಾಸಕರು ಏನಿದ್ದಾರೆ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅನ್ನೋದು ನಮ್ಮ ಬೇಡಿಕೆ, ನಮ್ಮ ಆಸೆನ ಈಡೇರಲಿ ಅನ್ನೋದು ಉದ್ದೇಶದಿಂದ ನಾವು ಇವತ್ತು ಬಂದಿಲ್ಲಿ ಎಲ್ಲ ಸೇರಿದ್ದೀವಿ. ಕೆಸಿ ವೀರೇಂದ್ರ ಪಪ್ಪಿ ಎಲ್ಲ ಬಳಗ. ಇದಕ್ಕೂ ಮುಂಚೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ನಮ್ಮ ಬಸವರಾಜ್ ಅವರು ಎಲ್ಲ ಸ್ನೇಹಿತರೆಲ್ಲ ಅದು ಪೂಜೆ ಸಲ್ಲಿಸಿದ್ರು. ನಾನು ಕೂಡ ಇವತ್ತು ಬಡಮಕ್ಕನಿಗೆ ಹೋಗಿ ಒಳ್ಳೆ ಪ್ರೇಯರ್ ಮಾಡಿ ಬರೋಣಪ್ಪ, ಅಲ್ಲೂ ಕೂಡ ಬೇಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಎಲ್ಲ ಸೇರಿದ್ದೀವಿ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ. ಎಲ್ಲರಿಗೂ ಎಂತೆಂಥವ್ರಿಗೂ ಕೊಡ್ತಾ ಇದ್ದೀರಾ, ಸಚಿವ ಸ್ಥಾನಗಳು ಕೊಡ್ತಾ ಇದ್ದಾರೆ, ಮಂತ್ರಿ ಸ್ಥಾನಗಳು ಕೊಡ್ತಾ ಇದ್ದಾರೆ, ಸಿಗ್ತಾ ಇದೆ. ಆದರೆ ನಮ್ಮ ಯುವ ಪ್ರತಿಭೆ, ನಮ್ಮ ಜಿಲ್ಲೆಯ ನಾಯಕ, ಹೆಮ್ಮೆಯ ನಾಯಕ ಅಂತ ಹೇಳಿಕ್ಕೆ ಬಯಸ್ತೀನಿ. ಬಡವರಿಗೆ ಬಗ್ಗರಿಗೆ ಏನೇ ಆಗಲಿ ಸಂಕಷ್ಟಕ್ಕೆ ಬರುವಂಥ ವ್ಯಕ್ತಿ, ಕೊಡುಗೆ ದಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿನ ಒಂದು ಮಂತ್ರಿ ಸ್ಥಾನ ಮಾಡಿದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಇದರಲ್ಲಿ ಹೋಗುತ್ತೆ, ಮುನ್ನಡೆಯುತ್ತೆ ಅಂತ ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಅದೇ ಉದ್ದೇಶದಿಂದ ನಾವು ಇವತ್ತು ಬಡಮಕಾನಿಗೆ ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಭಾಳ ಹೆಮ್ಮೆಯ ಪ್ರಸಿದ್ಧಿಯಾದಂಥ ಸ್ಥಳ ಇದು. ಆದ್ದರಿಂದ ಇಲ್ಲಿ ಬೇಡಿಕೆ ಏನೇ ಬೇಡಿದ್ರೂ ಅದು ಈಡೇರುತ್ತೆ ಅನ್ನೋದೊಂದು ಆಸೆಯಿಂದ ಇಲ್ಲಿ ಬಂದು ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀರೇಂದ್ರ ಪಪ್ಪಣಿಗೆ, ಕೆಸಿ ವೀರೇಂದ್ರ ಪಪ್ಪಣಿಗೆ. ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಏನು ವಿಶೇಷ ಅಂತಂದರೆ ಚಿತ್ರದುರ್ಗದ ಜನಪ್ರಿಯ ಶಾಸಕರಾದಂಥ ಕೆಸಿ ವೀರೇಂದ್ರ ಪಪ್ಪಿಯಣ್ಣವರು ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಉದ್ದೇಶ ಹೊಂದಿಟ್ಕೊಂಡು ವಿಶೇಷವಾಗಿ ನನ್ನ ಹೈಕಮಾಂಡ್ ಆದಂಥ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೆದಳ್ಳಿ ಚಿತ್ರದುರ್ಗ ಇಲ್ಲಿ ವಿಶೇಷವಾದಂಥ ಪೂಜೆ ಮಾಡಿದ್ವಿ. ನಮ್ಮ ಸಂಪೂರ್ಣ ತಂಡ ಬಂದು ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಆದಷ್ಟು ಬೇಗ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ ಬೇಡ್ಕೊಳ್ತಾ, ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ ಹೋದ್ಸಲ ನಾವು ಪಾದಯಾತ್ರೆ ಮಾಡಿದ್ವಿ. ಅಣ್ಣವರಿಗೆ ಒಂದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ವಿ. ನಮ್ಮ ಒಂದು ಮನೋಭಿಲಾಷೆಯಲ್ಲಿ ಅದು ಸಕ್ಸಸ್ ಆಯಿತು ಅಂತ ಒಂದು ಆಸೆ ಆಯಿತು. ಮತ್ತು ಅದೇ ನಿಟ್ಟಿನಲ್ಲಿ ಈ ವರ್ಷ ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಸೇವೆಭಿಲಾಷೆಯಲ್ಲಿ ಈ ವರ್ಷನೇ ಸಹಿತವಾಗಿ ನವೆಂಬರ್ ತಿಂಗಳಲ್ಲಿ ನಾನು ಪಾದಯಾತ್ರೆನ ಕೈಗೊಳ್ತಾ ಇದ್ದೀನಿ. ಒಂದು ವಿಶೇಷ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಬಾರಿ ನನ್ನ ಹೈಕಮಾಂಡ್ ಆದಂಥ ಅಯ್ಯಪ್ಪನಲ್ಲಿ ಬೇಡ್ತಾ ಮಂತ್ರಿ ಸ್ಥಾನ ಸಿಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ತಂಡ ಸಂಪೂರ್ಣ ನನಗೆ ಸಹಕಾರ ನೀಡಿದ್ದಾರೆ. ಪ್ರತಿಯೊಂದು ಪೂಜೆ ಪುರಸ್ಕಾರ ಮಾಡೋದ್ರಲ್ಲಿ ಬೆಳಗಿದ್ದೂ ನನಗೆ ತಯಾರಿಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ತಂಡಕ್ಕೂ ಧನ್ಯವಾದ ಹೇಳ್ತಾ ಮಂತ್ರಿ ಸ್ಥಾನ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ.
ಕೆ.ಸಿ. ವೀರೇಂದ್ರ ಪಪ್ಪಿ ಅಣ್ಣವ್ರಿಗೆ, ಕೆ.ಸಿ. ವೀರೇಂದ್ರ ಪಪ್ಪಿ ಅಣ್ಣವ್ರಿಗೆ, ಕೆ.ಸಿ. ವೀರೇಂದ್ರ ಪಪ್ಪಿ ಅಣ್ಣವ್ರಿಗೆ, ಮುಂದಿನ ಚಿತ್ರದುರ್ಗದ ಮಂತ್ರಿಗೆ